ಇವತ್ತು ಮೊದಲನೇದಾಗಿ ಕಮಲಾಪುರ ತಾಲೂಕಿನ ಜಯಂತ್ಯುತ್ಸವ ಸಮಿತಿಯನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮ ವಿಠಲಣ್ಣ ಅವರು ಕೂಡ ಇದ್ದಾರೆ. ಅವರಿಗೆ ಅಧ್ಯಕ್ಷ ಮಾಡಿ ಸಮಿತಿ ಮಾಡಿ ಅಧ್ಯಕ್ಷೆಯನ್ನು ಆಯ್ಕೆ ಮಾಡಿತ್ತು. ಆ ಟೀಮ್ನಲ್ಲಿ ಬಾಡಿ ಕೂಡ ಮಾಡಿತ್ತು. ಆ ಟೈಮಲ್ಲಿ ನಾನು ಕೂಡ ಇರಲಿಲ್ಲ. ಫೋನ್ ಮುಖಾಂತರ ಅಮೃತ್ ಸಾಗರ್ ಅವ್ರಿಗೆ ಹೇಳಿದೆ, ಹಿಂಗೆ ಹಾಲತ್ತದ ಮತ್ತು ಹೆಂಗೆ ಮಾಡೋಣ ಅಂತಂದಾಗ ಅನಿಲ್ ಅವ್ರಿಗೆ ಕರ್ಕೊಂಡು ನೀವು ಹೊರ ಸೇರಿ ಯಾರಿಗಾರ ಮಾಡ್ರಪ್ಪ, ಮತ್ತು ಆ ವಿಠಲಣ್ಣಗೆ ಆತೀನಿ ಅಂದರೆ ವಿಠಲಣ್ಣ ನಂದೇನು ಅಭ್ಯಂತರ ಇಲ್ಲ, ಸಹಮತ ಅದ ಅಂಥೇಳಿ ನಾನು ಕೂಡ ಹೇಳಿದ್ದೆ. ಹೇಳಿದ ಮೇಲೆ ಎಲ್ಲ ಸುರುಳಿತೆ ನಡೆದಿತ್ತು. ಸುರುಳಿತ ನಡೆದ ಮೇಲೆ ಸುಮಾರು 15-20 ದಿನಗಳ ಕಾಲ ಕರೆಕ್ಟಾಗಿ ಎಲ್ಲ ಕಡೆ ಓಡಾಡ್ಯಾರ, ಎಲ್ಲ ಹಳ್ಳಿಯಾಗ ತಿರುಗಾಡ್ಯಾರ. ಅದಕ್ಕೂ ನಮ್ಮದು ಎಲ್ಲ ಸಹಮತನೇ ಇತ್ತು. ಕೆಲವು ನ್ಯೂನ್ಯತೆಗಳು, ಅವೇನು ದೊಡ್ಡ ನ್ಯೂನ್ಯತೆಗಳಲ್ಲ, ಸಣ್ಣ ಪುಟ್ಟ ನ್ಯೂನ್ಯತೆಗಳು ಬರ್ತಾವ, ಕುಟುಂಬದಲ್ಲಿ ಬರ್ತಾವ, ನಮ್ಮದರ ಸಮಾಜದಲ್ಲಿ ಬಂದಿತ್ತು. ಆದರೆ ಅದಕ್ಕೆ ಯಾರು ತಲೆ ಕೆಡಿಸ್ಕೊಂಬಂದೇ ಇವತ್ತು ನಾವು ಕೂಡ ಸಾಹೇಬ್ರಲ್ಲಿ ಬಂದಿದ್ದೀವಿ. ಸುಮಾರು ಜನಗಳ ಕರ್ಕೊಂಡು ಆ ಟೀಮ್ನವರು ಕೂಡ ಸುಮಾರು ಜನಗಳು ಕೂಡ್ಕೊಂಡು ಬಂದಿದ್ದರು. ನಮಗೂ ಕೂಡ ವಿಜಯಕುಮಾರ್ ಸರ್ ಅಂದರು, ನೀವು 2 ಟೀಮ್ ಹಿಂಗೆ ಮಾಡೋದ ಇರಲಿಲ್ಲ, ಇದು ತಪ್ಪು ಸಂದೇಶ ಹೋಗ್ತದ ಸಮಾಜಕ್ಕೆ, ಇದು ಎಲ್ಲ ಸರಿಯಾಗಲ್ಲ, ನೀವೆಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥ ಮಾತು ಕೂಡ ಹೇಳಿದರು. ನಿನ್ನೆ ಶಾಸಕರ ಬಳಿ ಕೂಡ ಹೋಗಿದ್ವಿ. ಶಾಸಕರು ಕೂಡ ನನಗೆ ಇದೇ ಮಾತು ಹೇಳಿದ್ರು, ಅಣ್ಣ ಇದು ತಪ್ಪು ಸಂದೇಶ ಹೋಗ್ತದೆ, ನೀವು ಇದಿಲ್ಲ ಯಾಕೆ ಮಾಡ್ಲಾಗತ್ತೀರಿ, ಇದು ಮಾಡೋದು ಸರಿಯಲ್ಲ ನೋಡ್ರಿ ಅಂತ ಅವರು ಕೂಡ ಹೇಳಿದರು. ಆದಮೇಲೆ ನಾವು ಮತ್ತೆ ವಿಜಯಕುಮಾರ್ ಸರ್ಗೆ ಆಯ್ತು ಸರ್, ನಾವು ಏನಿದ್ರು ನೀವು ನಿಮ್ಮ ಮಾತಿಗೆ ಬದ್ಧವಾಗಿರ್ತೀವಿ ಅಂತ ಕೇಳಿ ನಿನ್ನ ಅಂದಾಗ ವಿಜಯಕುಮಾರ್ ಸರ್ ಹೇಳಿದ್ರು, ನಾನೆಲ್ಲ ಅವ್ರಿಗೆ ಮಾತಾಡ್ತೀನಿ, ನೀವು ಮಾತ್ರ ನೀವು ಅಡ್ಡಿಟ್ಟು ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ನಿನ್ನ ಹೇಳಿದರು. ಅದಕ್ಕೆ ನಾನು ಹೂ ಕೂಡ ಅಂದಿದ್ದೆ. ಇವತ್ತು ಮತ್ತೆ ವಿಜಯಕುಮಾರ್ ಸರ್ ಕರೆದ್ರು ನನಗೂ ಮತ್ತು ಅಮೃತ್ ಸಾಗರ್ಗೆ ಹನುಮಂತ ಹೊಸಮನಿಗೆ ಕರೆದಾಗ ಮೇಲೆ ನಾವು ಇಲ್ಲಿ ಬಂದ ಮೇಲೆ ನಾನು ಏನು ಹೇಳ್ತೀನಿ ಅದು ನೀವು ಕೇಳಬೇಕು, ಅಷ್ಟೇ ಹೆಚ್ಚಿಗೆ ಮಾತಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆಯ್ತು ಸರ್, ನಿಮ್ಮ ಮಾತಿಗೆ ಬದ್ಧವಾಗಿದ್ದೇವೆ, ಜಿ ರಾಮಕೃಷ್ಣ ಅವ್ರ ಶಿಷ್ಯರು ನಾವಿದ್ದೀವಿ, ಅವ್ರ ಮಗ ನೀವಿದ್ದೀರಿ, ಸಮಾಜಕ್ಕೆ ಸಂದೇಶ ನೀವು ಏನು ಕೊಡ್ತೀರಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಂದಾಗ ಆಯ್ತು ಅಂತೇಳಿ ಕೇಸಿ ನಾವು ಬೇರೆ ಕೆಲಸ ಅದ ಅಂತೇಳಿ ಹೋಗ್ಬಿಟ್ಟಿವಿ. ಆಮೇಲೆ ವಿಠಲಣ್ಣವ್ರಿಗೆ ಮತ್ತು ಅನಿಲ್ ಡೊಂಗರ್ಗಾಂವ್ ಅವ್ರಿಗೆ ಅವ್ರ ಟೀಮ್ನವ್ರಿಗೆ ಕರೆಸಿ ಅವ್ರು ಮಾತಾಡಿ, ಅವರು ಕೂಡ ಪಾಪ ನಿಮ್ಮ ಮೇಲೆ ಸರ್ ನೀವು ಏನು ಮಾಡ್ತೀರಿ ಒಪ್ಪಿಗೆ ಅದ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ನಮಗೆ ಕರೆದಾಗ ನಾವು ಮೇಲೆ ಎಲ್ಲರ ಸಮ್ಮುಖದಲ್ಲಿ ಕೆಲವು ಬಾಡಿನಲ್ಲಿ ಚೇಂಜಸ್, ಅದಕ್ಕೆ ಅಧ್ಯಕ್ಷ ವಿಠಲ್ ಕಾಂಬಳೆ ಅವರೇ ಇರಲಿ, ನಾವು ಕೂಡ ಒಪ್ಕೊಂಡೀವಿ. ಇವತ್ತು ಈ ಸಂದರ್ಭದಲ್ಲಿ ಹನುಮಂತ ಹೊಸಮನಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ. ಯಾಕಂತೇಳಿದ್ರೆ ಅವರು ಅಧ್ಯಕ್ಷೆ ಮಾಡಿದ್ದೇವೆ ಈ ಟೀಮಲ್ಲಿ ಅವರಿಗೆ. ಅವರು ವಿಠಲಣ್ಣಗೆ ಮಾಡಿದ್ರೆ ನಾನು ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರೆ ಅದಕ್ಕೆ ಅವ್ರ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಮತ್ತು ಅವ್ರಿಗೆ ಕೈ ಬಿಡಬಾರ್ದನ್ನ ಒಂದೇ ಒಂದು ಉದ್ದೇಶದಿಂದ ವಿಜಯಕುಮಾರ್ ಸರ್ ಅವ್ರ ಅಧ್ಯಕ್ಷ ಆದವರು ಅವ್ರಿಗೆ ಕೈ ಬಿಡೋದು ಬೇಡ, ಅವರಿಗೆ ಕಾರ್ಯಾಧ್ಯಕ್ಷ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಕೂಡ ಅದಕ್ಕೆ ಸಹಮತ ಒಪ್ಪಿಗೆ ಕೊಟ್ಟರು. ಅವ್ರಿಗೆ ಕಾರ್ಯಾಧ್ಯಕ್ಷ ಮಾಡೀವಿ. ನಾನು ಮತ್ತು ಅನಿಲ್ ಡೊಂಗರ್ಗಾಂವ್ ಅವರು ನಮಗೆ ಬ್ಯಾಡ್ರಪ್ಪ, ನೀವು ಯಾರಾದರೂ ಆರಿ ನಾವು ಸಮಾಜ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ನಮ್ಮ ಹಿತೈಷಿಗಳೆಲ್ಲರೂ ಕೂಡ ಹಾಗಲ್ಲ, ನೀವಿಬ್ಬರು ಕಡೆಗಾಗೋದು ಬೇಡ, ನೀವಿಬ್ಬರಿಗೆ ಗೌರವಾಧ್ಯಕ್ಷ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ಮೇಲೆ ಅನಿಲ್ ಡೊಂಗರ್ಗಾಂವ್ ಅವರು ಒಪ್ಕೊಂಡ್ರು, ನಾನು ಒಪ್ಕೊಂಡಿದ್ದೀನಿ. ಮತ್ತು ವಿಜಯಕುಮಾರ್ ಸರ್ನು ಕೂಡ ನಮಗೆ ಒತ್ತಾಯ ಮಾಡಿದ್ರು, ಅಲ್ಲ ನೀವು ಇರಬೇಕಾದ್ರೆ ನೀವು ಕಡೆಗಾದ್ರೆ ಹೆಂಗೆ ಅಂತಕ್ಕಂಥ ಮಾತನ್ನು. ಹಾಗಾಗಿ ಆಯ್ತು ಸರ್, ನಿಮ್ಮ ಮಾತಿಗೆ ನಾವು ಬದ್ಧವಾಗಿರ್ತೀವಿ, ನಾವು ಗೌರವಾಧ್ಯಕ್ಷರ ಕೊಡ್ರಿ, ನಾವು ಏನು ಕೊಟ್ಟರು ನಾವು ಒಪ್ಕೋತೀವಿ ಅಂತೇಳಿ ಒಪ್ಕೊಂಡಿದ್ದೀವಿ. ಇವತ್ತಿನ ದಿನ ಜಿ ರಾಮಕೃಷ್ಣ ಅವರ ನರ್ಸಿಂಗ್ ಕಾಲೇಜಿನಲ್ಲಿ ಇವತ್ತು ಆಫೀಸಲ್ಲಿ ನಾವು ಎಲ್ಲ ರೀತಿಲಿ ನಾವು ಬದ್ಧವಾಗಿರ್ತೀವಿ. ಜಯಂತಿ ಗ್ರ್ಯಾಂಡಾಗಿ ಒಂದೇ ಜಯಂತಿ ಮಾಡ್ತೀವಿ ಅಂತಕ್ಕಂಥ ಮಾತಿಗೆ ನಾವು ಬದ್ಧವಾಗಿದ್ದೀವಿ. ಯಾರೇ ಸಮಾಜದವ್ರಿಗಿದ್ದರೂ ನಾವು ಕನ್ವಿನ್ಸ್ ಮಾಡ್ತೀವಿ ಅಂತಕ್ಕಂಥ ಮಾತು ಒಪ್ಕೊಂಡಿವಿ. ಅದೇ ಮಾತಿಗೆ ನಾವು ಈ ಜಯಂತಿ ಆಗುವವರೆಗೂ ಕೂಡ ನಾವು ಬದ್ಧವಾಗಿರ್ತೀವಿ. ಮತ್ತು 25ಗಿತ್ತಂಥ ಜಯಂತಿ ಸ್ವಲ್ಪ ಹೆಚ್ಚು ಕಡಿಮೆ ಡೇಟ್ ಚೇಂಜಸ್ ಆಗ್ತಾವೆ, ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದೀವಿ. ಸರ್ ಏನು ಡೇಟ್ ಕೊಡ್ತಾರೆ ಆ ಡೇಟಿಗೆ ನಾವೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಸಮಾಜದವರಿಗೆಲ್ಲ ನಮ್ಮ ಉಳಿದಂಥ ಹಿಂದೆ ಇರ್ತಕ್ಕಂಥ ಸಮಾಜದವರು ಕೂಡ ಅವ್ರಿಗೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಯಾಕಂತೇಳಿದ್ರೆ ನಿನ್ನೆ ವಿಜಯಕುಮಾರ್ ಸರ್ ಬಲ್ಲಿ ಮತ್ತು ಕೆಲವು MLA ಸರ್ ಬಲ್ಲಿ ಬಂದಂಥ ಜನಗಳಿದ್ದಾರೆ, ಅವರಿಗೂ ಕೂಡ ಹೇಳೋಕ್ಕೆ ಬಯಸ್ತೀವಿ. ಇವತ್ತು ಸಡನ್ಲಿ ನಿರ್ಧಾರ ಮಾಡಿದ್ದೀವಿ. ಇವತ್ತು ವಿಜಯಕುಮಾರ್ ಸಾಹೇಬರು ನಮ್ಮ ಹಿರಿಯರು ವಯಸ್ಸಿನಲ್ಲಿ ಸಣ್ಣವರಿದ್ದರೂ ಕೂಡ ನಮ್ಮ ಜಿ ರಾಮಕೃಷ್ಣ ಅವ್ರ ಸುಪುತ್ರರಾದಂಥ ವಿಜಯಕುಮಾರ್ ಸರ್ ಅವ್ರು ಹೇಳಿದಕ್ಕಾಗಿ ನಾವೆಲ್ಲ ಒಪ್ಪಬೇಕಾಯ್ತು ಅಂತಕ್ಕಂಥದ್ದು ಕೂಡ ನಿನ್ನೆ ಬಂದಂಥ ನಮ್ಮ ಕುಲಬಾಂಧವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಅವ್ರ ಮಾತಿನ ಮೇಲೆ ಬದ್ಧವಾಗಿರಬೇಕು, ನಾವು ಕೂಡ ಬದ್ಧವಾಗಿರ್ತೀವಿ. ಈ ಜಯಂತಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಗುರುನಾಥ್ ಸಿಂಘೆ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನಿಂತ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲ ನಮ್ಮ ಸಮಾಜದವರು ಆದರೆ ನಾವೆಲ್ಲ ಆದಂಗೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಆ ಜಯಂತಿಗೆ ಬದ್ಧವಾಗಿರ್ತೀವಿ. ಮತ್ತು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಿ ನಾವು ಜಯಂತಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ನನ್ನ ವೈಯಕ್ತಿಕ ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ.